ಹೇಳ್ರಪ್ಪ ಹೇಳ್ರು. ಪಾಂಡಿಚೇರಿಗೆ ಹೋಗ್ತಿದ್ದೀವಿ. ಕ್ಲಾಸ್ ಬರ್ತೋಗಿದೆ, ನಾನು ಕಂಟಿನ್ಯೂ ಮಾಡ್ತೀನಿ. ಯಾವ ಇವೆಲ್ಲ? ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಫ್ರೆಂಡ್ ಅನು ಅಂತ ಲಾಸ್ಟ್ ವಿಡಿಯೋದಲ್ಲಿ ಆಲ್ರೆಡಿ ನೋಡಿರ್ತೀರಾ. ಹಾಯ್ ಗೈಸ್, ನಾವಿರೋದು ಇವಾಗ ಸಿಲ್ಕ್ ಬೋರ್ಡ್ ಬಸ್ ಸ್ಟಾಪಲ್ಲಿದ್ದೀವಿ. ಟೈಮ್ ಇವಾಗ ಎಷ್ಟಾಗಿದೆ? 11:16 ಆಗಿ. ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಬಸ್ ಹತ್ತಿದ್ಮೇಲೆ ಆಮೇಲೆ ಸಿಗ್ತೀವಿ. ಇವಾಗ ಜಸ್ಟ್ ಬಸ್ ಹತ್ತಿದ್ದೀವಿ. ಬಸ್ ಪಕ್ಕನೇ ಹೊರಡ್ತಿದೆ. ಆಲ್ರೆಡಿ ನೀವು ತಮ್ಮನೇಲಲ್ಲಿ ನೋಡಿರೋ ಹಾಗೆ ನಾವು ಪಾಂಡಿಚೇರಿಗೆ ಹೋಗ್ತಾ ಇದ್ದೀವಿ. ನಾವು ನಿನ್ನೆ ನೈಟ್ ತಾನೇ ಪ್ಲ್ಯಾನ್ ಮಾಡಿದ್ದೀವಿ. ಜಸ್ಟ್ ಹೋಗ್ಬೇಕಾದ್ರೆ ಅಷ್ಟು ಟಿಕೆಟ್ ಬುಕ್ ಮಾಡಿದ್ದೀವಿ. ಸೊ ನಾವು ಎಕ್ಸೈಟೆಡ್ ಆಗಿದ್ದೀವಿ. ಹಾಗೆ ನೋಡ್ತಾ ಇರಿ ನಾವು ಎಲ್ಲಿ ಸ್ಟೇ ಆಗ್ತೀವಿ, ಏನು ಮಾಡ್ತೀವಿ ಅಂತ. ಹೇ ಗಾಯ್ಸ್, ನೋಡಿ ಇವಳು ಟೀ ಕುಡಿತಿದ್ದಾಳೆ. ಇವಾಗ ಮಧ್ಯರಾತ್ರಿ 12:45 ಆಗಿದೆ. ದಿಸ್ ಗರ್ಲ್ ಇಸ್ ಹ್ಯಾವಿಂಗ್ ಟೀ. ಮಾರ್ನಿಂಗ್. ಗುಡ್ ಮಾರ್ನಿಂಗ್. 5:38 ಟೈಮ್. ನಾವಿವಾಗ ರೀಚ್ ಆಗಿದ್ದೀವಿ ಪಾಂಡಿಚೇರಿ. ಸ್ಕೂಟಿ ಹೋಗ್ತಾ ಇದ್ದೀವಿ ಎಲ್ಲಿ ಸಿಗುತ್ತೆ ಅಂತ. ಗೈಸ್, ವೆಲ್ಕಮ್ ಬ್ಯಾಕ್. ಗುಡ್ ಮಾರ್ನಿಂಗ್. ಇವಾಗ ಟೈಮ್ ಆಗಿದೆ 7:30. ನಮಗೆ ಇವಾಗ ರೂಮ್ ಸಿಕ್ತು, ಬೈಕ್ ಕೂಡ ರೆಂಟ್ ಸಿಕ್ತು. ಇವಾಗ ಕ್ವಿಕ್ಕ ಒಂದು ರೂಮ್ ಟೂರ್ ಕೊಡ್ತೀನಿ, ನೋಡ್ಕೊಳ್ಳಿ. ಇದು ನಮ್ಮ ರೂಮು. ಬೆಡ್, ಟೇಬಲ್ ಇದೆ, ಟಿ ವಿ. ಅದಾದಮೇಲೆ ಇಲ್ಲಿ ವಾರ್ಡ್ರೋಬ್ ಇದೆ ಆ್ಯಂಡ್ ವಾಶ್ರೂಮ್. ಹಿಂಗೆ ಮಾಡಿದ್ರೆ ಓಪನ್ ಎಷ್ಟೊತ್ತಿಂದ ಟ್ರೈ ಮಾಡ್ತಿದ್ದೀವನು? 10 minutes ಟ್ರೈ ಮಾಡ್ತಿದ್ದೀವಿ ಅನ್ಸುತ್ತಲ್ಲ. ಒಂದು ಲಾಕ್ ಕೊಟ್ಟು ಬರ್ತೀರ ನಮಗೆ. ಟ್ರಿಪ್ ಬೇರೆ ಬಂದಿದೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಾವು ಇವಾಗ ಇದ್ದೀವಿ ಪಾಂಡಿಚೇರಿಯ ಫ್ರೆಂಚ್ ಕಾಲೋನಿಯಲ್ಲಿ. ಜಸ್ಟ್ ಏನಾಯಿತು ಅಂತಂದರೆ, ನಾವು ಫ್ರೆಂಚ್ ಕಾಲೋನಿಯಲ್ಲಿ ಫೋಟೋಸ್ ಎಲ್ಲ ತಗೊಂಡು ಫುಲ್ ಊಟ ಮಾಡ್ಬಿಟ್ಟಿದ್ದೀವಿ. ಫುಲ್ ನಿದ್ದೆ ಬರ್ತೈತೆ, ಆಗ್ತಾನೇ ಇಲ್ಲ. ನನ್ನ ಕೈಯಲ್ಲಿ ಆಯ್ತಾ? ನಡೆಯೋಕ್ಕೂ ಆಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ.
ತಾನೇ ಟೆಂಪಲ್ಗೆ ಹೋಗಿ ಬಂದ್ವಿ, ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಇವಾಗ ತಾನೇ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಬೆಳಗ್ಗೆ ಹೋಗಿದ್ವಿ ಬಟ್ ಕ್ಲೋಸ್ ಆಗಿಬಿಡ್ತು, ದರ್ಶನ ಆಗಲಿಲ್ಲ. ಅದಕ್ಕೆ ಮತ್ತೆ 4 ಗಂಟೆಗೆ ಓಪನ್ ಅಂದರು. ಸೊ 4 ಗಂಟೆಗೆ ಮತ್ತೆ ವಾಪಸ್ ಬಂದು ಇವಾಗ ದೇವ್ರ ದರ್ಶನ ಮಾಡಿಕೊಂಡು ಇವಾಗ ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ನಾನು ತಮಿಳವ್ರ ಥರ ಕಾಣಿಸ್ತಾ ಇದ್ದೀನಾ? ಇಲ್ಲ ತಾನೇ, ಕಾಣಿಸ್ತಿದ್ದಾಳೆ. ನಾವಿವಾಗ ರಾಕ್ ಬೀಚ್ ಹತ್ರ ಇದ್ದೀವಿ. ಅಲ್ಲಿ ಕಾಣಿಸ್ತಿರೋದು ಓಲ್ಡ್ ಲೈಟ್ ಹೌಸ್. ಬಿತ್ತೊಂದು ಇದೊಂದು ಜನ್ಮವೇ, ಎಂತಹ ದುರ್ವಿಧಿ. ಅದಕ್ಕೆ ಒಂದು 20 ರೂಪೀಸ್ ತಗೊಂಡಿರೋದು. ಅವ್ರು ಓದಿದ್ ನೀನು, ಆ ಹುಡುಗಿ ಓದತ್ತಿದ್ ನೀನು ಓದತ್ತೆ ಕೊಡಮ್ಮ. ನಮ್ಮ ಗಾಡಿ ಸಿಗ್ತಾ ಇಲ್ಲ ನಮಗೆ. ಎಷ್ಟೊಂದು ಗಾಡಿ ಇದೆ ಇಲ್ಲಿ. ಅದರಲ್ಲಿ ಯಾವ್ದು ನಮ್ಮ ಗಾಡಿ, ನಾವು ಎಲ್ಲಿ ಪಾರ್ಕ್ ಮಾಡಿದ್ದೀವಿ ಅಂತಾನೆ ಹುಡುಕೋ ಅಷ್ಟೊತ್ತಿಗೆ ಎಷ್ಟು ಟೈಮ್ ಆಯಿತು. ಈ ಹುಡುಗಿ ಬಬಲಲ್ಲಿ ಆಡ್ಕೊಂಡು ಬರ್ತಾಳೆ. ನಾನು ಮಾತ್ರ ಇಲ್ಲಿ ಕಷ್ಟಪಟ್ಟು ಏನಿಲ್ಲ ಗೈಸ್, ಬೇರೆ ರೂಟ್ಗೆ ಕರ್ಕೊಂಡೋಗಿ ಸುತ್ತಿಸಿ ಸ್ಕೂಟಿ ಹುಡುಕ್ತಾ ಇದ್ದೀನಿ ನಾನು ಅವಾಗಿಂದ ಕಷ್ಟಪಟ್ಟು. ನಾವು ಇವಾಗ ಊಟ ಮಾಡಕ್ಕೆ ಬಂದಿದ್ದೀವಿ. ಸುರುಗುರು ರೆಸ್ಟೋರೆಂಟ್ ಅಂತ ನೋಡಿ ಇದೆ. ಫುಲ್ ಜಾಗನೇ ಇಲ್ಲ, ವೆಯ್ಟ್ ಮಾಡ್ತಾ ಇದ್ದೀವಿ. ಅನು, ಈ ಸ್ಟ್ರೀಟ್ ನೋಡಿದ್ರೆ ನಿಂಗೆ ಏನು ಅನ್ಸುತ್ತೆ? ಬೆಂಗಳೂರು ಕಮರ್ಷಿಯಲ್ ಸ್ಟ್ರೀಟ್ ಅನಿಸ್ತದೆ. ಸೇಮ್ ನನಗೂ ಹಂಗೆ ಅನ್ನಿಸ್ತೈತೆ. ಇದು ಚರ್ಚ್ ಸ್ಟ್ರೀಟ್ ಅನಿಸ್ತದೆ. ಹಲೋ, ಹಾಯ್. ಏನು ಅನಿಸ್ತಿದೆ ಅನು? ಹೆಂಗಿದೆ? ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಟುಡೇ ಇವತ್ತು ತುಂಬ ಚೆನ್ನಾಗಿತ್ತು. ಡೇ ಬೆಳಗ್ಗೆಯಿಂದ ಫುಲ್ ಎನರ್ಜೈಸ್ಡ್ ಆಗಿ ಫುಲ್ ಎಕ್ಸ್ಪ್ಲೋರ್ ಮಾಡಿದ್ದೀವಿ.